ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆ. ಇವಾಗ ರಾತ್ರಿ 11 ಗಂಟೆ ಆಗ್ತಿದೆ. ವೋಟಿಂಗ್ ರಿಸಲ್ಟ್ ಮಾತ್ರ ಪ್ರಾಣ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. 3rd ಸ್ಪಾಟ್, 4th ಸ್ಪಾಟ್, 5th ಸ್ಪಾಟ್, 6th ಸ್ಪಾಟ್, 4 ಸ್ಪಾಟ್ಗಳು ಚೇಂಜ್ ಆಗಿದೆ. ಯಾರನ್ನ ಈ ವಿಡಿಯೋ ಹೊಸಬ್ರು ಯಾರನ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಗಿಲ್ಲಿ ಅಂತ ಟೈಪ್ ಮಾಡಿರಿ. ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ರಕ್ಷಿತಾ ಅಂತ ಟೈಪ್ ಮಾಡಿರಿ. ಸರಿ, ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ ನೋಡ್ಕೊಂಡ್ಬಿಡೋಣ. 10th ಸ್ಪಾಟ್ನಲ್ಲಿ ಧ್ರುವಂತ್ ಅವ್ರು ಇದ್ದಾರೆ. ಧ್ರುವಂತ್ ಅವ್ರಿಗೆ 6.4% ವೋಟ್ ಬಂದಿದೆ. ಸಂಜೆನೂ ಅಷ್ಟೇ 6.4 ಇತ್ತು, ಈಗ ಅಷ್ಟೇ 6.4 ಇದೆ. ಇನ್ನು 9th ಸ್ಪಾಟ್ ಬರೋದು. 9th ಸ್ಪಾಟ್ನಲ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 6.5% ವೋಟಿಂಗ್ ಬಂದಿದೆ. ಸಂಜೆ 6.7 ಇತ್ತು, 0.2% ಡಿಕ್ರೀಸ್ ಆಗಿದೆ ವೋಟಿಂಗ್ ರಿಸಲ್ಟ್ನಲ್ಲಿ. ಇನ್ನು 8ನೇ ಸ್ಪಾಟ್ನಲ್ಲಿ ಸ್ಪಂದನ್ ಅವರಿದ್ದಾರೆ. ಸ್ಪಂದನ್ ಅವರಿಗೆ 7.1% ವೋಟಿಂಗ್ ಬಂದಿದೆ. ಸಂಜೆ 7% ಇತ್ತು, ಇವಾಗ 0.1% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು 7ನೇ ಸ್ಥಾನಕ್ಕೆ ಬರೋದಾದರೆ ಸೂರಜ್ ಅವರಿಗೆ 8.2% ವೋಟಿಂಗ್ ಬಂದಿದೆ. ಸಂಜೆ 8.1 ಇತ್ತು, ಈಗ 0.1% ಅವ್ರಿಗೂ ಅಷ್ಟೇ ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು 6th ಸ್ಪಾಟ್, ನಾನು ಹೇಳಿದ್ನಲ್ಲ, 6th, 5th, 4th, 3rd ಪ್ಲೇಸಸ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. 6th ಸ್ಪಾಟ್ನಲ್ಲಿ ಶಾಕಿಂಗು ಮಾಳು ನಿಪ್ನಾಳ್ ಅವ್ರು ಬಂದಿದ್ದಾರೆ. ಮಾಳು ನಿಪ್ನಾಳ್ ಅವ್ರಿಗೆ 9.4% ವೋಟಿಂಗ್ ಬಂದಿದೆ. ಬೆಳಗ್ಗೆ 9.7 ಇತ್ತು, ಅಂದರೆ 0.3% ವೋಟಿಂಗ್ ರೆಡ್ಯೂಸ್ ಆಗಿದೆ. ಇನ್ನು 5th ಸ್ಪಾಟಿಗೆ ಬರೋದಾದರೆ ಮಾಳೂರಿದ್ರು. ಮಾಳೂರ್ ಬದಲು ರಘು ಅವ್ರು ಬಂದಿದ್ದಾರೆ. ರಘು ಅವ್ರು 3rd ಪ್ಲೇಸಿಂದ ಡೈರೆಕ್ಟ್ 5th ಪ್ಲೇಸಿಗೆ ಇಳಿದಿದ್ದಾರೆ. ರಘು ಅವ್ರಿಗೆ 9.5% ವೋಟಿಂಗ್ ಬಂದಿದೆ. ಸಂಜೆ 10 ಇತ್ತು, ಅಂದರೆ 0.5% ವೋಟಿಂಗ್ ರೆಡ್ಯೂಸ್ ಆಗಿದೆ ರಘು ಅವ್ರಿಗೆ. ಆದ್ದರಿಂದ ಅವರು 5th ಪ್ಲೇಸಿಗೆ ಬಂದಿದ್ದಾರೆ. ಇನ್ನು 4th ಪ್ಲೇಸ್ ಬಗ್ಗೆ ಮಾತಾಡೋದಾದರೆ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 9.8% ವೋಟಿಂಗ್ ಬಂದಿದೆ. ಸಂಜೆಯಲ್ಲೂ 9.8 ಇತ್ತು, ಈಗ 9.8 ಇದೆ. ಮೇಲೇನು ಹೋಗಿಲ್ಲ, ಕೆಳಗಡೆನೂ ಹೋಗಿಲ್ಲ ಅಶ್ವಿನಿ ಅವ್ರ ವೋಟಿಂಗ್ ರಿಸಲ್ಟ್. ಇನ್ನು 3rd ಸ್ಪಾಟ್ನಲ್ಲಿ ಶಾಕಿಂಗ್ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 9.8% ವೋಟಿಂಗ್ ಬಂದಿದೆ. ಅವರು 6th ಸ್ಪಾಟ್ನಲ್ಲಿ ಇದ್ರು, ಡೈರೆಕ್ಟಾಗಿ 3rd ಸ್ಪಾಟ್ಗೆ ಬಂದಿದ್ದಾರೆ ಧನುಷ್ ಅವರು. ನೀವು ಕೇಳ್ಬೋದು, ಧನುಷ್ ಅವ್ರಿಗೂ 9.8, ಅಶ್ವಿನಿ ಅವ್ರಿಗೂ 9.8, ಧನುಷ್ ಅವ್ರು ಏನಕ್ಕೆ 3rd ಸ್ಪಾಟ್ಗೆ ಹೋದ್ರೆ ಅಂತ. ಧನುಷ್ ಅವರಿಗೆ ಅಶ್ವಿನಿ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ವೋಟ್ ಬರ್ತೈತೆ ಅಂತ ಮಾಹಿತಿ. ಇನ್ನು 2nd ಸ್ಪಾಟ್ಗೆ ಬರೋದಾದ್ರೆ ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವ್ರಿಗೆ 14.1% ವೋಟ್ ಬಂದಿದೆ. ಸಂಜೆ 14 ಇತ್ತು, ಈಗ 14.1 ಆಗಿದೆ. ಟಾಪ್ ಸ್ಪಾಟ್ನಲ್ಲಿ ಗಿಲ್ಲಿ ನಟ ಅವರಿದ್ದಾರೆ. ಗಿಲ್ಲಿ ನಟ ಅವ್ರಿಗೆ 20.2%, ಅಂದರೆ ಸಂಜೆಗಿಂತ 2%, 0.2% ಜಾಸ್ತಿ ಆಗಿದೆ ವೋಟಿಂಗ್. ಇವಾಗ ಪ್ರಾಬ್ಲಮ್ ಏನು ಬರ್ತಾ ಇರೋದಂದರೆ 3rd ಸ್ಪಾಟು, 4th ಸ್ಪಾಟು, 5th ಸ್ಪಾಟು, 6th ಸ್ಪಾಟು ಅಲ್ಲಾಡ್ತಾನೆ ಇದೆ. ಯಾರು 3rd ಸ್ಪಾಟಿಗೆ ಬರ್ತಾರೋ ಅಂತಲೇ ಗೊತ್ತಾಗ್ತಾ ಇಲ್ಲ, ಯಾರು 4th ಸ್ಪಾಟಿಗೆ ಇಳಿತಾರೆ ಅಂತಲೂ ಗೊತ್ತಾಗಲ್ಲ. ರಘು ಅವ್ರಿಗೆ 0.5% ವೋಟಿಂಗ್ ಡಿಕ್ರೀಸ್ ಯಾಕಾಗಿದೆ ಅಂತ ಗೊತ್ತಿಲ್ಲ. ಧನುಷ್ ಅವರು ಹಿಂಗೆ 3rd ಸ್ಪಾಟಿಗೆ ಬಂದ್ರೆ ಅಂತಲೇ ಗೊತ್ತಿಲ್ಲ.